ಮೈಗೆ ಹಾಕ್ತೀವಲ್ಲ ಅದು ಸೋಪು, ಇನ್ನು ಯಾವ ಸೋಪು ಅದರಲ್ಲಿ ಬೇರೆ ಇರುತ್ತವೆ ಸೋಪು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಸರಿತಾ ಜಸ್ಟ್ ಕ್ಲಿಪ್. ಗೈಸ್, ನಾನು ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲೇ ಹಾಸ್ಪಿಟ್ಲಿದ್ದು ಬ್ಲಾಗ್ನ ಮಾಡ್ತಾಯಿದ್ದೀನಿ, ಮತ್ತು ಬೇರೆ ಬ್ಲಾಗ್ನೂ ಇದೆ, ಹಾಗೆಯೇ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತಾ. ಸೊ ನಾನು ಇವಾಗ ಹಾಸ್ಪಿಟ್ಲಿಗೆ ಏನಕ್ಕೆ ಅಂತ ಹೇಳಿದ್ರೆ, ನನಗೆ ಲೆಗ್ ಪೇಯ್ನ್ ಇದೆ ಗೈಸ್. ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ. ತುಂಬ ಪೇಯ್ನ್ ಅಂದರೆ ತುಂಬ ಪೇಯ್ನ್ ಇದೆ. ಸೊ ಸ್ಟಾರ್ಟಿಂಗ್ ನಾವು ಇಲ್ಲಿ ಹಾಸ್ಪಿಟ್ಲಲ್ಲಿ ಗಾಡಿ ನಿಲ್ಲಿಸ್ಲಿಕ್ಕೆಲ್ಲ ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ಒಂದು ರೌಂಡ್ ಅಂದರೆ ಹಾಸ್ಪಿಟ್ಲು ಒಂದು ರೌಂಡ್ ಬರಬೇಕು, ಆ ಥರ ಸುತ್ಕೊಂಡು ಬರಬೇಕು. ಸುತ್ಕೊಂಡು ಬಂದು ಮತ್ತೆ ಗಾಡಿ ನಿಲ್ಲಿಸ್ಬೇಕು, ಆ ಥರ. ಸೊ ಲೆಗ್ ಪೇಯ್ನ್ ಇರೋದ್ರಿಂದ ನನಗೆ ಗಾಡಿ ಓಡ್ಸೋಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಹಾಗೆ ಇಲ್ಲಿದ್ದು ಟ್ರೀಟ್ಮೆಂಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಮೆಡಿಷನ್ಸ್ ಕೌಂಟ್ರ್. ಸೊ ಹಾಗಾಗಿ ಮೆಡಿಷನ್ ಎಲ್ಲ ತೊಗೊಂಡು ತೋರಿಸಿ ಇಲ್ಲೇ ತುಂಬ ಲೇಟ್ ಆಗೋಯ್ತು ನನಗೆ. ನೋಡಿ, ಟ್ಯಾಬ್ಲೆಟ್ ಇಷ್ಟು ಕೊಟ್ಟಿದ್ದಾರೆ, 500 ಅಂತೆ. ಇಷ್ಟಕ್ಕೆ 500 ಆಯಿತು ಇದೊಂದು ಟ್ಯಾಬ್ಲೆಟ್. ಅಯ್ಯೋ ದೇವರೇ, ಇನ್ನೇನು ಕಥೆ ಎಲ್ಲ ನೋಡಬೇಕು ಗೊತ್ತಿಲ್ಲ, ಬನ್ನಿ. ಸೊ ಇದಾದಮೇಲೆ ನಾನು ಬಜೆಟ್ ಅಂದರೆ ತಿಂಗಳ ಬಜೆಟಿಗೆ ಅಂತ ಹೇಳ್ಬಿಟ್ಟು ನಾವು ಸಾಮಾನೆಲ್ಲ ತೊಗೊಳ್ತೀವಲ್ಲ, ಸೊ ಆ ಥರ ನಾನು RR ನಗರ ಗೋಪಾಲ್ ಮಾಲ್ ಇದೆಯಲ್ಲ, ಅಲ್ಲಿಗೆ ಹೋಗ್ತೀನಿ. ತಿಂಗಳು ನಾನು ಅಲ್ಲೇ ಹೋಗಿ ತೊಗೊಳ್ಳೋದು. ಆ್ಯಕ್ಚುಲಿ ನಾನೆಲ್ಲ ತೊಗೊಳ್ಳೋದು ಮನೇಲಿ ತೊಗೊಂಡು ಬರ್ತಾರೆ ಎಲ್ಲನೂ. ಸೊ ಈ ತಿಂಗಳಲ್ಲಿ ನಾನು ಹೋಗಿ ತೊಗೊಂಡು ಬರೋಣ ಅಂತ. ತುಂಬ ಏನಿಲ್ಲ, ಯಾಕೆಂದರೆ ನಾನು 2 ತಿಂಗಳಿಗೆ ಒಂದು ಸಲ ನಾನು ಮನೆಗಿರೋ ಏನಿದೆ ಸಾಮಾನು ಅಂದರೆ ಏನೇನೋ ಅಡುಗೆಗಳಿಗೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ನಾನು ದಿನಸಿನೆಲ್ಲ ನಾನು 2 ತಿಂಗಳಿಗೆ ಆಗುವಷ್ಟು ನಾನು ಒಂದು 6000 5000 ಅಷ್ಟು ನಾನು ತೆಗೆದುಬಿಟ್ಟು ಇಟ್ಕೊಂಡ್ಬಿಡ್ತೀನಿ. ಸೊ ಈ ತಿಂಗಳಲ್ಲಿ ನನಗೆ ಅಷ್ಟೇನು ಬೇಡ, ಬಟ್ ನನ್ನ ಮಗಳಿಗೆ ತಿಂಡಿ ಅದು ಇದು ಅಂತೆಲ್ಲ ಬೇಕಾಗುತ್ತಲ್ಲ. ಸೊ ಹಾಗಾಗಿ ನಾನು ಇಲ್ಲಿಗೆ ಹೋಗ್ತಾಯಿದ್ದೀನಿ. ಇವಾಗ ಟೈಮ್ ನಾನು ಅಂದರೆ ಹಾಸ್ಪಿಟ್ಲಲ್ಲಿ ನನಗೆ ಲೇಟಾಗಿ ಹೋಗಿರೋದ್ರಿಂದ ಇವಾಗ ಟೈಮ್ 7 o'clock ಆಗೋಗಿದೆ. ಸೊ ಹಾಗಾಗಿ ಗಾಡಿನ ಇಲ್ಲಿ ಪಾರ್ಕಿಂಗ್ ಮಾಡಿ ಈ ಮಾಲ್ ಒಳಗಡೆ, ಹಾಗೆ ಇದರೊಳಗಡೆ ಬಂದೆ ನಾನು. ಸೊ ಇದರೊಳಗಡೆನೂ ಅಷ್ಟೇ, ಇವಾಗ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಬಂತಲ್ಲ, ಸೊ ಅದಕ್ಕೋಸ್ಕರ ಇದರಲ್ಲಿ ಲೈಟ್ ಫಿಟ್ಟಿಂಗ್ ಮತ್ತು ಇದರೊಳಗಡೆ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ ಮಾಲಲ್ಲಿ. ಇದು ನನಗೆ ಒಂಥರ ಅಡುಗೆ ಮನೆ ಇದ್ದಾಗೆ ಈ ಗೋಪಾಲ್ ಮಾಲ್ ಅಂತ ಏನು ಹೇಳ್ತೀವಿ ಅದು. ಏಕೆಂದರೆ ಜಾಸ್ತಿ ನಾನು ಬರೋದಂದರೆ ಮಾಲ್ ಅಂತ ಹೇಳಿ ನಾನು ಜಾಸ್ತಿ ಬರೋದಂದರೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನಾನು ಇಲ್ಲಿಗೆ ಜಾಸ್ತಿ ಬರೋದು. ಸೊ ಹಾಗಾಗಿ ಇದೊಂದು ನನಗೆ ಅಡುಗೆ ಮನೆ ಅಂತಲೇ ಹೇಳ್ಬೋದು ಈ ಮಾಲ್. ಸೊ ಹಾಗಾಗಿ ಇಲ್ಲಿ ತುಂಬ ಜನ ನನಗೆ ಪರಿಚಯ ಇದ್ದಾರೆ, ಎಲ್ಲ ನನ್ನ ಕೊಲೀಗ್ಸ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇಲ್ಲಿ ಈ ಮಾಲಲ್ಲಿ. ಸೊ ಹಾಗಾಗಿ ಅವ್ರ ಜೊತೆಗೆಲ್ಲ ಮಾತಾಡಿಕೊಂಡು ಹಾಗೆ ದಿನಸಿ ಅಂದರೆ ತಿಂಗಳು ನಾನು ಬರ್ತೀನಲ್ಲ, ತಿಂಗಳು ಬರೋದು ಅಂತ ಹೇಳಿದ್ರೆ ನಾನು ಬಂದಿಲ್ಲ ಅಂದರೂ ನನ್ನ ಫ್ಯಾಮಿಲಿನೆಲ್ಲ ಇಲ್ಲಿ ಪರಿಚಯ ಇರೋ ಒಳ್ಳೆಯ ಒಂದು ಫ್ರೆಂಡ್ಸ್ ಇರುವಂಥ ಜಾಗ ಇದು. ಸೊ ಹಾಗಾಗಿ ಇಲ್ಲಿ ಅಂದರೆ ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟಿದ್ದಾರೆ. ಹಾಗಾಗಿ ಒಂದು ಪೋಸ್ಟ್ ಕೊಡುವ ಅಂತ ಹೇಳಿ ಒಂದು ಇದು ಸೆಲ್ಫಿ ಥರ ಒಂದು ತಗೊಂಡೆ. ಸೊ ಅದಾದಮೇಲೆ ಮತ್ತೆ ನಾನು ಒಳಗಡೆ ಹೋದೆ. ನನಗೆ ಲೆಗ್ ಪೇಯ್ನ್ ಇರೋದ್ರಿಂದ ಗೈಸ್ ನಡ್ಯೋಕ್ಕೇ ಆಗ್ತಾಯಿಲ್ಲ. ಸೊ ಅಷ್ಟು ಜ್ವರ ಬಂದಿದ್ದಾಗೆ ಇದೆ. ಸೊ ಇನ್ನು ನೋಡಬೇಕು, ಇವಾಗ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, 500 ಆಗಿದೆ. ಅದು ಟ್ಯೂಬ್ ಅಂದರೆ ಕಾಲಿಗೆ ಆಯಿಂಟ್ಮೆಂಟ್ ಏನೋ ಕೊಟ್ಟಿದ್ದಾರಲ್ಲ, ಅದಕ್ಕೆ 250 ಆಯಿತು. ಮತ್ತು ಮೆಡಿಷನ್ಸ್ ಎಲ್ಲ ಆಗಿ ಒಂದು 500 rupees ಆಯಿತು. ಸೊ ಹಾಗೆ ಅದನ್ನೆಲ್ಲ ತಗೊಂಡು ಹಾಗೆ ಇವಾಗ ತೊಗೊಂಡು ಹೋಗ್ತಾಯಿದ್ದೀನಿ. ಒಂದು 1000 ರೂಪಾಯಿದು ನನ್ನ ಮಗಳಿಗೆ ಅಂತಲೇ ತಿಂಡಿನೇ ಆಯಿತು ಅಲ್ಲಿ. ಮತ್ತು ಇನ್ನೊಂದು 1000 ರೂಪಾಯಿಗೆ ಒಂದು ಸ್ವಲ್ಪ ಬೇಳೆ ಮತ್ತು ಈಗ ಶುಗರ್ ಈ ಥರ ಅಂದರೆ ಪೀನಟ್ ಈ ಥರದ್ದೆಲ್ಲ ಸ್ವಲ್ಪ ತಗೊಂಡೆ ನಾನು. ಇದು ಮಿಕ್ಸ್ ಬೇಳೆ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಇರುತ್ತೆ. ಏಕೆಂದರೆ ಬೇರೆ ಬೇಳೆಗಳೆಲ್ಲ ಸಪ್ರೇಟ್ ಬೇಳೆ ಇರುತ್ತಲ್ಲ, ಸೊ ಅದೊಂಥರ ಟೇಸ್ಟ್ ಆದರೆ ಇದು ಒಂಥರ ಟೇಸ್ಟ್. ಇದರಲ್ಲಿ ಎಲ್ಲ ಬೇಳೆಗಳು ಮಿಕ್ಸ್ ಆಗಿರೋದ್ರಿಂದ ನಾನು ಜಾಸ್ತಿ ಇದನ್ನೇ ತೊಗೊಳ್ತೀನಿ. ಸೊ ಹಾಗೆ ಇದೊಂದು 2 kg 3 kg ಶುಗರ್ ಈ ಥರ ಎಲ್ಲ ತಗೊಂಡೆ ನಾನು. ತಗೊಂಡು ಬರೋದೇ ಇಲ್ಲ, ನಾನು ತುಂಬ ಲೇಝಿ. ನಾನು ಇದನ್ನೆಲ್ಲ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಇದೆಲ್ಲ, ಅಂದರೆ ನಡಿಬೇಕು ತಗೊಳ್ಬೇಕು ಅಂತ ಹೇಳಿ ಬ್ಯುಸಿ ಇರ್ತೀನಲ್ಲ, ಹಾಗಾಗಿ ಮನೇಲೇ ಎಲ್ಲ ತಂದು ಕೊಡ್ತಾರೆ. ಸೊ ಹಾಗಾಗಿ ತುಂಬ ಲೇಝಿ ನಾನು. ಹಾಗೆ ಇಲ್ಲಿ ಸ್ವಲ್ಪ ಅದೇ ಎಲ್ಲ ತಗೊಂಡು ಹೋಗೋಣ ಅಂತೇಳಿ. ಬಿಲ್ಲಿಂಗ್ ಏನೋ ಅಷ್ಟೇನೂ ಆಗಿಲ್ಲ. ಮೈಗೆ ಹಾಕ್ತೀವಲ್ಲ ಅದು ಸೋಪು, ಇನ್ನು ಯಾವ ಸೋಪು ಅದರಲ್ಲಿ ಬೇರೆ ಇರ್ತಾರೆ ಸೋಪು, ಆ ಸೋಪು ಈ ಸೋಪು ಎಲ್ಲನೂ ಕೆಮಿಕಲ್. $2000ಗೆ ಕರೆಕ್ಟಾಗಿ ನಾನು ಮಾಡಿದೆ.
ಸೊ ಅಲ್ಲಿಗೆ ಆಯಿತು. ಇದೊಂದು ಫುಡ್ಡು ತೊಗೊಂಡೆ, ಹೊಟ್ಟೆ ಹಸಿತಾಯಿತು, ಹಾಗಾಗಿ ಇದನ್ನ ತಿಂದ್ಕೊಂಡು ಮತ್ತು ನಾನು ಮನೆಗೆ ಈಗ ಹೊರಟೆ. ಇವಾಗ 10:30 ಆಗೋಗಿದೆ, 10 o'clock ಆಗೋಗಿದೆ ಆಲ್ಮೋಸ್ಟ್. ನೋಡಿ ಇಷ್ಟನ್ನು ತೊಗೊಂಡೆ ನಾನು. ಇಷ್ಟೆಲ್ಲ ಇನ್ನೊಂದು ಸ್ವಲ್ಪ ಗಾಡಿ ಡಿಕ್ಕಿ ಒಳಗಡೆ ಹಾಕಿ ಎಲ್ಲ ಬಿಲ್ಲಿಂಗ್ ನೋಡಿ ಈ ಥರ ಇದೆ, ರೈಲ್ ಥರ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನನ್ನ ಚಾನಲ್ನ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.